ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಆರ್‌ಸಿ ಸೀರಿಯಲಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಏನಾಗುತ್ತೆಪ್ಪ ಅಂತ ನೋಡಿದ್ರೆ, ಮೀನಾ ದೇವಸ್ಥಾನಕ್ಕೆ ಬರ್ತಿದೆ. ಅದೇ ಟೈಮಿಗೆ ಮನೋಜ ಭಿಕ್ಷೆ ಬೇಡ್ತಾ ಇರ್ತಾನೆ. ಇಲ್ಲಿ ಏನಪ್ಪ ಅಂದರೆ ಮನೋಜನಿಗೆ ಯಾವುದೋ ಒಬ್ಬ ಹುಡುಗರು ಹೇಳಿದಂತೆ ಭಿಕ್ಷೆ ಬೇಡಕ್ಕೆ, ಆ ಕಾರಣಕ್ಕೋಸ್ಕರ ಅವನು ಭಿಕ್ಷೆ ಬೇಡ್ತಾ ಇದ್ದ ಅಂತ ಹೇಳ್ಬೋದು. ಅದೇ ರೀತಿ ಅವನು ಭಿಕ್ಷೆನೂ ಬೇಡ್ತಾ ಇದ್ದ, ಅದೇ ರೀತಿ ಕೇಳ್ತಾನೂ ಕೂಡ ಇದ್ದ. ಅದೇ ಟೈಮಿಗೆ ಮೀನಾ ದೇವಸ್ಥಾನಕ್ಕೆ ಬಂದಾಗ ಈ ವಾಯ್ಸ್ ಎಲ್ಲ ಕೇಳಿಸ್ಕೊಂತ ಇರ್ತಾಳೆ. ಅದೇ ರೀತಿ ಅವಳು ಕೂಡ ಅಬ್ಸರ್ವ್ ಮಾಡಿ ನೋಡಿದಾಗ ಇದು ಮನೋಜ ಅನ್ನೋದು ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ಟೈಮಿಗೆ ಅವಳಿಗೆ ಬಹಳಷ್ಟು ಬೇಜಾರಾಗಿ ಸೂರ್ಯನಿಗೆ ಫೋನ್ ಮಾಡ್ತಾರೆ ಅಂತ ಹೇಳ್ಬೋದು. ಸೂರ್ಯನಿಗೂ ಕೂಡ ಫೋನ್ ಮಾಡಿ ಇಲ್ಲಿ ಮನೋಜ್ ಅವರು ಇದ್ದಾರೆ, ಇಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಅನ್ನೋದು ಹೇಳ್ತಾನೆ. ಸೂರ್ಯನೂ ಕೂಡ ಶಾಕ್ ಆಗ್ತಾನೆ. ಏನಮ್ಮ ಸುಳ್ಳು ಹೇಳ್ತಾ ಇದೆಯಾ ಅಂತ ಕೇಳ್ತಾನೆ. ಇಲ್ಲ ನಿಜಾಗ್ಲೂ ನಾನು ನೋಡಿದ್ದೀನಿ ರೀ, ಬೇಗ ಬನ್ನಿರಿ ಅಂತ ಹಿಂಗೆ ಕೇಳ್ತಾಳೆ ಮೀನಾ. ಅದಕ್ಕೋಸ್ಕರ ಬೇಗ ಬರ್ತಾನೆ ಸೂರ್ಯ ಬಂದ್ಬಿಟ್ಟು ನೋಡಿದ್ರೆ ಬಹಳಷ್ಟು ಸೂರ್ಯನಿಗೆ ಬೇಜಾರಾಗುತ್ತೆ ಅಂತ ಹೇಳ್ಬೋದು, ಮನೋಜ ಈ ರೀತಿಯ ಭಿಕ್ಷೆ ಬೇಡ್ತಿರೋ ಬಗ್ಗೆ. ಅದಕ್ಕೋಸ್ಕರ ಮನೋಜನ ಹತ್ರ ಹೋಗಿ ಬೇಗ ಏನೋ ನಿನ್ನ ಕತೆ, ನೀನು ಎಷ್ಟು ಡಿಗ್ರಿ ಓದಿ ಭಿಕ್ಷೆ ಬೇಡ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಆವಾಗ ಸೂರ್ಯನ ಹತ್ರ ಮತ್ತೆ ಹೇಳ್ತಾನೆ ಮನೋಜ, ನಾನು ಎಷ್ಟು ಡಿಗ್ರಿ ಓದ್ರಿ ನನಗೊಂದು ಸುಸೂತ್ರ ಕೆಲಸ ಇಲ್ಲ, ಆ ಕಾರಣಕ್ಕೋಸ್ಕರ ಭಿಕ್ಷೆನಾದರೂ ಬೇಡಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಿನಗೆ ಎದ್ದು ಬಾ, ನಿನಗೆ ಬೇರೆ ಏನಾರು ನೋಡೋಣ ಬಾ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಎದ್ದು ಬಾ ಅಲ್ಲ, ನಾನು ಇವತ್ತು ಮಾಡಲೇಬೇಕು ಅಂತ ಹೇಳ್ತಾನೆ. ಅದೇ ಟೈಮಿಗೆ ಮೀನನ್ನು ಕೂಡ ಕರೀತಾರೆ, ಬನ್ನಿ ಅಂತ ಕರೀತಾರೆ. ನಾನು ಬರಲ್ಲ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಮೀನಾ ಹೇಳ್ತಾಳೆ ಎದ್ದು ಕರ್ಕೊಂಡೋಗ್ರಿ ಅಂತ. ಅದಕ್ಕೆ ತಟ್ಟೆನ ಅಲ್ಲೇ ಬಿಸಾಕಿ ಮೀನಾ ಮನೋಜನ ಬರ್ತಾನೆ ಅಂತ ಹೇಳ್ಬೋದು. ಅದೇ ಟೈಮಿಗೆ ಏನೆಲ್ಲ ಆಯಿತು ಅಂತ ಸೂರ್ಯನ ಹತ್ರ ಹೇಳ್ತಾನೆ. ಒಂದು ಗುರುಗಳು ಸಿಕ್ಕಿರೋದಾಗಲಿ, ಭಿಕ್ಷೆ ಬೇಡಿದಾಗಲಿ, ಭಿಕ್ಷೆ ಬೇಡಿದ್ರೆ ಅವನು ಹೇಳೋದೆಲ್ಲ ಆಗತ್ತೆ ಅಂತ ಅವನು ಅಂದ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅವನು ಭಿಕ್ಷೆ ಬೇಡ್ತಾ ಇದ್ದ ಅಂತ ಹೇಳ್ತಾನೆ. ಅದೇ ಟೈಮಿಗೆ ಮನೆಗೆ ಬರ್ತಾನೆ ಅಂತ ಹೇಳ್ಬೋದು ಸೂರ್ಯ ಮೀನಾ. ಆದರೆ ಮನೋಜ ನಾನು ಮನೆಯೊಳಗೆ ಬರಲ್ಲ ಈ ಡ್ರೆಸ್ಸಲ್ಲಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಸೂರ್ಯ ಹೇಳ್ತಾನೆ, ಶಾಲೆ ಮಕ್ಕಳು ಬರೋ ಟೈಮ್ ಆಯಿತು, ನೀನು ಬರಲಿಲ್ಲ ಅಂದರೆ ನೀನು ನೋಡಿ ಅಸಹ್ಯ ಪಡ್ತಾರೆ, ಮನೆ ಹತ್ರ ಬಾ ಅಂತ ಹೇಳ್ತಾನೆ. ಅದೇ ಟೈಮಿಗೆ ಇಲ್ಲಿ ರಂಗನಾಥ್ ಮತ್ತು ಶಾಂತಿ ಕಾಫಿ ಕುಡಿತಾ ಇರ್ತಾರೆ. ಅದೇ ರೀತಿ ಸೂರ್ಯ ಮತ್ತು ಮೀನಾ ಬಂದುಬಿಟ್ಟು ಹೇಳ್ತಿರ್ತಾರೆ, ಯಾರೋ ಭಿಕ್ಷುಕನ ಬಂದಿದ್ದೆ ಅಂತಲೂ ಕೂಡ ರಂಗನಾಥ್ ಹೇಳ್ತಾನೆ. ಅದೇ ಟೈಮಿಗೆ ಭಿಕ್ಷುಕ ಬಂದರೆ ಕೈಗೆ 10 ರೂಪಾಯಿ ಹಾಕಬೇಕು, ಇಲ್ಲಿಗೆಲ್ಲ ಕರ್ಕೋಬಾರ್ದು ಅಂತ ಹೇಳ್ತಾರೆ. ಅದೇ ಟೈಮಿಗೆ ಅಮ್ಮ ಅಂತ ಕೂಗ್ತಾನೆ. ಅದಕ್ಕೋಸ್ಕರ ಶಾಂತಿ ಹೇಳ್ತಾಳೆ, ಯಾರೋ ಒಂದು ಭಿಕ್ಷುಕನ ಬಂದುಬಿಟ್ಟಿದ್ದಾರೆ ಅಂತ. ಅದೇ ಟೈಮಿಗೆ ಮತ್ತೆ ಅಮ್ಮ ಅಂತ ಹೊರಗಡೆ ಬಂದು ನೋಡಿದಾಗ ಇದು ಮನೋಜ್ ಆಗಿರುತ್ತೆ. ಮನೋಜನ್ನು ನೋಡಿಬಿಟ್ಟು ಭಾಳ ಶಾಕಿಗೆ ಒಳಗಾಗ್ತಾಳೆ ಅಂತ ಹೇಳ್ಬೋದು. ಅದು ಕೂಡ ತಲೆ ತಿರುಗಿ ಬೀಳ್ತಾಳೆ. ತಲೆ ತಿರುಗಿ ಬಿದ್ದ ಮೇಲೆ ಸೂರ್ಯ ಮತ್ತು ಮೀನಾ ನೀರು ಕುಡಿಸಿ ನೋಡಿದಾಗ ಈ ಥರ ಏನೋ ಮನೋಜ ಈ ಥರ ಬಂದಿದೆ ಅಂತ. ಅದಕ್ಕೋಸ್ಕರ ಹೇಳ್ತಾನೆ, ನೀನು ನಮಗೆ ಒಬ್ಬರು ವ್ರತ ಮಾಡೋಕ್ಕೆ ಹೇಳಿದ್ರು, ಅದೇ ವ್ರತ ಮಾಡ್ತಾಯಿದ್ದೀನಿ ಅಂತ. ಅದಕ್ಕೋಸ್ಕರ ಮನೋಜ ಹೇಳ್ತಾನೆ, ನನಗೆ ಏನು ಕೆಲಸ ಸಿಕ್ಕಿಲ್ಲ, ಅದಕ್ಕೋಸ್ಕರ ಈ ವ್ರತನ ಮಾಡ್ತಾಯಿದ್ದೀನಿ ಅಂತ. ಅದಕ್ಕೆ ಇದೇ ಟೈಮಿಗೆ ಶಾಂತಿ ಹೇಳ್ತಾಳೆ, ಏನು ಕೆಲಸ ಸಿಗಲಿಲ್ಲ, ಕೆಲಸ ಹುಡುಕಿದ್ರೆ ಸಿಕ್ತಿತ್ತು ಅಂತ ಶಾಂತಿ ಹೇಳ್ತಾಳೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅದೇ ಟೈಮಿಗೆ ರೋಹಿಣಿ ಬಂದುಬಿಟ್ಟು, ಏನು ಮನೋಜ್ ನಿಮಗೆ ಇಲ್ಲೇ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ, ಆದರೂ ಕೂಡ ನೀವು ಭಿಕ್ಷೆ ಬಿಡ್ತಾ ಇದ್ದೀರಾ ಅಂತ. ಅದೇ ಟೈಮಿಗೆ ಮತ್ತೆ ಶಾಂತಿ ಹೇಳ್ತಾಳೆ, ನಿನಗೆಲ್ಲ ಇಷ್ಟೆಲ್ಲ ಹೆಲ್ಪ್ ಮಾಡೋರಿದ್ರು ಕೂಡ ನೀನು ಈ ಥರ ಮಾಡಿದ್ಯಾ. ಅದಕ್ಕೆ ಮನೋಜ ಹೇಳ್ತಾನೆ, ನೀನು ಕೂಡ ದುಡ್ಡು ಕೊಡಲಿಲ್ಲ, ನಿಮ್ಮ ಅಪ್ಪನೂ ಕೂಡ ದುಡ್ಡು ಕಳಿಸ್ಕೊಟ್ಟಿಲ್ಲ, ಅದಕ್ಕೋಸ್ಕರ ಇಲ್ಲಿ ನಮ್ಮ ಅಮ್ಮನೂ ಕೂಡ ಮನೆ ಅಡ ಇಟ್ಟು ದುಡ್ಡು ಕೊಟ್ಟಿಲ್ಲ, ಅದಕ್ಕೋಸ್ಕರ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ. ಇಲ್ಲಿಗೆ ಈ ಎಪಿಸೋಡನ್ನು ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಇವತ್ತು ವಿಡಿಯೋ. ಬಾಯ್ ಸ್ನೇಹಿತರೆ.